ತುಂಬಾನೇ ಖುಷಿ ಆಗ್ತದೆ. ಈ ಒಂದು ದಿನಕ್ಕೆ ನಾನು ತುಂಬಾನೇ ಕಾಯ್ತಾ ಇದ್ದೆ. ಸೊ ಇವಾಗ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ, ತುಂಬಾ ಭಯನೂ ಆಗ್ತಾ ಇದೆ. ಗೊತ್ತಿಲ್ಲ ಇವಾಗ ನೆಕ್ಸ್ಟ್ ಥಿಯೇಟರ್ ವಿಸಿಟ್ ಅಲ್ಲಿ ಗೊತ್ತಾಗುತ್ತೆ ಯಾವ ತರ ಫೀಲ್ ಆಗ್ತಾ ಇದೆ ಅಂತ. ಸೊ ಫಸ್ಟ್ ಡೇನೇ ಫಸ್ಟ್ ಶೋ ಫುಲ್ ಹೌಸ್ಫುಲ್ ಆಗಿರೋದು ಇನ್ನೂ ಖುಷಿ ಆಗ್ತಿದೆ. ಎಷ್ಟೋ ವರ್ಷ ಆದ್ಮೇಲೆ ನನ್ನ ಸಿನಿಮಾನ ನಾನು ಥಿಯೇಟರ್ಗೆ ಬಂದು ನೋಡ್ತಾ ಇದ್ದೀನಿ. ಹಾಗೆ ಒಂದು ಒಳ್ಳೆ ಸಂದೇಶ ಇದೆ ಸಿನಿಮಾ. ಪ್ರತಿಯೊಬ್ಬರು ಅಷ್ಟೇ, ಯಾವುದೇ ಒಂದು ಕೆಲಸ ಮಾಡಬೇಕಾಗಿದ್ರು ಅಷ್ಟೇ, ಅದು ಇಷ್ಟಪಟ್ಟು ಯಾರು ಹೋಗಲ್ಲ. ಇವಾಗ ಪ್ರಾಸ್ಟಿಟ್ಯೂಷನ್ ಅಂತ ಏನು ನಾವು ತೋರಿಸಿದೀವಿ ಸಿನಿಮಾದಲ್ಲಿ, ಇಷ್ಟಪಟ್ಟು ಯಾರು ಹೋಗಲ್ಲ ಅದನ್ನ. ಸೊ ಅದೊಂದು ಸಂದೇಶ ಕೊಟ್ಟಿದ್ದಾರೆ ಸಿನಿಮಾದಲ್ಲಿ. ಸೊ ಸೆಕೆಂಡ್ ಹಾಫ್ ಅಂತೂ ನಾನು ಸಂಗೀತನ ಜೊತೆ ಆ್ಯಕ್ಟ್ ಮಾಡಿದಿದ್ರು ನನಗೆ ಸೆಕೆಂಡ್ ಹಾಫ್ ನೋಡುವಾಗ ಸಂಗೀತದ ಮೇಲೆ ತುಂಬಾನೇ ಬೇಜಾರಾಯಿತು. ಸೊ ಹಾಗೆ ಅಲ್ವಾ ಕನೆಕ್ಟ್ ಆಗ್ತೀವಿ ನಾವೆಲ್ಲರೂ. ಸೊ ಇವಾಗ ಲೆಸ್ಬಿಯನ್ ಪಾತ್ರನೂ ಅಷ್ಟೇ, ಇವಾಗ ನಾನು ಏನು ಮಾಡಿದ್ದೀನಿ ಅದೊಂದು ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಆಗಿರೋ ಒಂದು ಏನು ದೇವ್ರಿಗೊಬ್ರು ಶಾಪ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ನಾನು. ಸೊ ಆ ಥರ ಇರೋ ಜನರಿಗೆಲ್ಲ ನಾವು ಕೀಳಾಗಿ ನೋಡೋ ಬದಲು ಅದೇನೋ ಹಂಗಾಗೋಗಿದೆ. ಸೊ ಏನು ಮಾಡೋಕ್ಕಾಗಲ್ಲ, ಪ್ರತಿಯೊಬ್ಬರು ಲೈಫ್ ಹಿಂಗೆ ಅಂತ ಹೇಳ್ಕೊಂಡು ಹೋಗ್ತೀವಿ. ಸೊ ತುಂಬಾ ಖುಷಿ ಆಗ್ತಾ ಇದೆ ಎಲ್ಲರೂ ನೋಡ್ತಾ. ನನ್ನ ಸಿನಿಮಾ ರಿವ್ಯೂ ನನ್ನನ್ನೇ ಬಂದು ನೀವು ಕೇಳಿದಾಗ ಇನ್ನೂ ತುಂಬ, ನಾನೇ ಫಸ್ಟ್ ಟೈಮ್ ನೋಡಿರೋದು ಇವಾಗ ಎಲ್ಲರ ಜೊತೆನೂ. ಸೊ ನೋಡೋಣ, ಎಲ್ಲರ ಚಾಮುಂಡೇಶ್ವರಿ ಉದಯ. ತುಂಬಾನೇ ಖುಷಿ ಆಗ್ತದೆ. ಈ ಒಂದು ದಿನಕ್ಕೆ ನಾನು ತುಂಬಾನೇ ಕಾಯ್ತಾ ಇದ್ದೆ. ಸೊ ಇವಾಗ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ, ತುಂಬಾ ಭಯನೂ ಆಗ್ತಾ ಇದೆ. ಗೊತ್ತಿಲ್ಲ ಇವಾಗ ನೆಕ್ಸ್ಟ್ ಥಿಯೇಟರ್ ವಿಸಿಟ್ ಅಲ್ಲಿ ಗೊತ್ತಾಗುತ್ತೆ ಯಾವ ತರ ಫೀಲ್ ಆಗ್ತಾ ಇದೆ ಅಂತ. ಸೊ ಫಸ್ಟ್ ಡೇನೇ ಫಸ್ಟ್ ಶೋ ಫುಲ್ ಹೌಸ್ಫುಲ್ ಆಗಿರೋದು ಇನ್ನೂ ಖುಷಿ ಆಗ್ತಿದೆ. ಎಷ್ಟೋ ವರ್ಷ ಆದ್ಮೇಲೆ ನನ್ನ ಸಿನಿಮಾನ ನಾನು ಥಿಯೇಟರ್ಗೆ ಬಂದು ನೋಡ್ತಾ ಇದ್ದೀನಿ. ಹಾಗೆ ಒಂದು ಒಳ್ಳೆ ಸಂದೇಶ ಇದೆ ಸಿನಿಮಾ. ಪ್ರತಿಯೊಬ್ಬರು ಅಷ್ಟೇ, ಯಾವುದೇ ಒಂದು ಕೆಲಸ ಮಾಡಬೇಕಾಗಿದ್ರು ಅಷ್ಟೇ, ಅದು ಇಷ್ಟಪಟ್ಟು ಯಾರು ಹೋಗಲ್ಲ. ಇವಾಗ ಪ್ರಾಸ್ಟಿಟ್ಯೂಷನ್ ಅಂತ ಏನು ನಾವು ತೋರಿಸಿದೀವಿ ಸಿನಿಮಾದಲ್ಲಿ, ಇಷ್ಟಪಟ್ಟು ಯಾರು ಹೋಗಲ್ಲ ಅದನ್ನ. ಸೊ ಅದೊಂದು ಸಂದೇಶ ಕೊಟ್ಟಿದ್ದಾರೆ ಸಿನಿಮಾದಲ್ಲಿ. ಸೊ ಸೆಕೆಂಡ್ ಹಾಫ್ ಅಂತೂ ನಾನು ಸಂಗೀತನ ಜೊತೆ ಆ್ಯಕ್ಟ್ ಮಾಡಿದಿದ್ರು ನನಗೆ ಸೆಕೆಂಡ್ ಹಾಫ್ ನೋಡುವಾಗ ಸಂಗೀತದ ಮೇಲೆ ತುಂಬಾನೇ ಬೇಜಾರಾಯಿತು. ಸೊ ಹಾಗೆ ಅಲ್ವಾ ಕನೆಕ್ಟ್ ಆಗ್ತೀವಿ ನಾವೆಲ್ಲರೂ. ಸೊ ಇವಾಗ ಲೆಸ್ಬಿಯನ್ ಪಾತ್ರನೂ ಅಷ್ಟೇ, ಇವಾಗ ನಾನು ಏನು ಮಾಡಿದ್ದೀನಿ ಅದೊಂದು ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಆಗಿರೋ ಒಂದು ಏನು ದೇವ್ರಿಗೊಬ್ರು ಶಾಪ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ನಾನು. ಸೊ ಆ ಥರ ಇರೋ ಜನರಿಗೆಲ್ಲ ನಾವು ಕೀಳಾಗಿ ನೋಡೋ ಬದಲು ಅದೇನೋ ಹಂಗಾಗೋಗಿದೆ. ಸೊ ಏನು ಮಾಡೋಕ್ಕಾಗಲ್ಲ, ಪ್ರತಿಯೊಬ್ಬರು ಲೈಫ್ ಹಿಂಗೆ ಅಂತ ಹೇಳ್ಕೊಂಡು ಹೋಗ್ತೀವಿ. ಸೊ ತುಂಬಾನೇ ಖುಷಿ ಆಗ್ತಾ ಇದೆ ಎಲ್ಲರೂ ನೋಡ್ತಾ. ನನ್ನ ಸಿನಿಮಾ ರಿವ್ಯೂ ನನ್ನನ್ನೇ ಬಂದು ನೀವು ಕೇಳಿದಾಗ ಇನ್ನೂ ತುಂಬ, ನಾನೇ ಫಸ್ಟ್ ಟೈಮ್ ನೋಡಿರೋದು ಇವಾಗ ಎಲ್ಲರ ಜೊತೆನೂ. ಸೊ ನೋಡೋಣ, ಎಲ್ಲರ ಚಾಮುಂಡೇಶ್ವರಿ ಉದಯ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.